ಇವತ್ತಂತೂ ಫುಲ್ ನಂದೇ ಕಣಲ್ಲ ಪಾರ್ಟಿ. ಮಜ್ಜಾ ಮಾಡ್ಬೇಕು ಅಷ್ಟೇ ರೆಡಿಯ. ಗಂಡ ಪೂರ್ತಿ ಕುಡಿದು ಇನ್ನೂ 2 ಬಾಟ್ಲು ಬಂದು ಮಡಗಿದ್ದೀನಿ. ಇವತ್ತೆಲ್ಲ ಮಜ್ಜಾ ಅಂದರೆ ಮಜ್ಜಾ ಉಡಾಯಿಸ್ಬೇಕು ಅಷ್ಟೇ ನೀನಿಯ. ಸರಿನಾ? ಕುಡಿ ಕುಡಿ, ಎಷ್ಟು ಕುಡಿದೀಯ ತಗೊಂಡು ಕುಡಿತಾರೆ ಇರೋ. ಫುಲ್ಲು ಖುಷಿ ಆಗ್ಬಿಟ್ಟೈತೆ. ನನ್ನ ಮಗ ಅವನೆಲ್ಲ ಚಿಕ್ಕ ಸಾವುಕಾರ, ಅವನಿಂದ ನನಗೆ ಭಾಳ ಅಂದರೆ ಭಾಳ ಖುಷಿ, ಭಾಳ ಅಂದರೆ ಭಾಳ ನೆಮ್ಮದಿ ಆಗೋಗ್ಬಿಡ್ತು. ಅದೇನೋ ಗೊತ್ತಿಲ್ಲ ನಿಮ್ಮ ಮನೆಗೆ. ಅದೇ ಡಾಕ್ಟ್ರಮ್ಮ ಬಂದ್ಮೇಲೆ ಮಗನ ಜೀವನಕ್ಕೆ ಭಾಳ ಒಳ್ಳೇದಾಯ್ತದೆ ಅಂತ ಕೇಳ್ಬಿಟ್ಟೆ ಕಣ್ಸಾವ್ಕರ್ರೆ. ಭಾಳ ಅಂದರೆ ಭಾಳ ಒಳ್ಳೇದಾಯ್ತೈತೆ. ನೋಡಿದ್ರ ಸಂದಾಗ ದುಡಿತಾವನಂತೆ. ಕಾಲ ಹಿಂಗಿರಕ್ಕಿಲ್ಲ ನೋಡಿ. ಒಳ್ಳೆಯವ್ರಿಗೆ ಕೆಟ್ಟದ್ದು, ಕೆಟ್ಟವ್ರಿಗೆ ಒಳ್ಳೇದು ಹಾಗೆ ಆಯ್ತದೆ. ಕಾಯ್ಬೇಕಷ್ಟೇ ಇನ್ಯಾ. ನೋಡಿದ್ರ ಇವಾಗ ಹಂಗೆ ನಿಮ್ಮ ಮಗ ದುಡ್ಕೊಂಡು ಸಂದಕ್ಕವನೆ ಅಂತ ಹೇಳ್ಬಿಟ್ಟು ನಿಮ್ಗೇನಂತೆ ಬಿಡಿ. ಗೊನ್ನಿದ್ದಂಗಿರ್ಬೋದು ನೀವಂತೂ ಮುಂದೆ ಎಲ್ಲನೂ. ಅಯ್ಯೋ 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 ಅಯ್ಯೋ, ನೋಡ್ತೇನೆ ಶಾರದಿ. ನಾನಿಲ್ಲಿ ದುಡ್ಡಿಲ್ಲ ಅಂತ ಸಾಯ್ತಾ ಇದ್ರೆ 10 ರೂಪಾಯಿಗೂ ಬಟ್ಟೆ ತಗೊಳಕ್ಕೆ ಕೇಳೋಣ ಈ ವೈನ್ ತಗೆ ಅಂತ ಹೇಳ್ಬಿಟ್ಟು ಬಂದರೆ, ಈ ವೈನ್ ನೋಡಿದ್ರೆ ಕುಡ್ಕೊಂಡು ಹೆಂಗೆ ಮಜಾ ಮಾಡ್ತಾವನೆ ಅಂತ ಹೇಳ್ಬಿಟ್ಟು, ಅದಕ್ಕೇ ಹೇಳೋದು ಈ ಗಂಡಸ್ರನ್ನ ಯಾವ ಕಾರಣಕ್ಕೂ ನಂಬಕ್ಕೆ ಹೋಗ್ಬಾರ್ದು, ಈ ಗಂಡಸ್ರು ನನ್ನ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಬಿಡಿಸ್ತೀನಿ ನೋಡಿ. ಇವಾಗ ಗಾಳಿಯ ಹೆಂಗೆ ಬಿಡಿಸ್ತೀನಿ ಅಂದರೆ ಹಂಗೆ ಬಿಡಿಸ್ತೀನಿ. ಮುಟ್ಟಿದ ದಿನ ನೆನೆಸ್ಕೋಬೇಕು, ಬಡ್ಡಿಲ್ವ ಅಪ್ಪ ನನ್ನ ಮಗ. ಅಲ್ಲಿ ಗಂಟೆ ನಂಗೆ ಸಮಾಧಾನ ಆಗಕ್ಕಿಲ್ಲ ನೋಡು. ಅಯ್ಯೋ ಬೀಗ್ರೆ, ಅದಕ್ಕೆ ನನಗೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ನೀವು ಬರೀ ಬಾಟ್ಲು ಮಾತ್ರ ನೋಡ್ತಾ ಇದ್ದೀರಾ. ಬಾಟ್ಲು ಪಕ್ಕ ಒಂದು ಕೊಟ್ಟ ದುಡ್ಡು ಐತೆ, ಒಂದು ಕಿತ ನೋಡಿ. ಹ್ಞೂ ಐತೆ. ನೈಸ್ ಮಾಡಿ ದುಡ್ಡು ಎತ್ಕೊಳ್ಳೋದು ನೋಡಿ. ಬಿಟ್ಬಿಟ್ಟು ಗಿಲಾಟಿ ಮಾಡ್ಕೊಂಡು ಕುಂತ್ಕೊಂಡ್ರೆ ಏನಿಲ್ಲ, ಲಾಸ್ ಆಗೋದು ನಮ್ಗೇನೇನಿಯ, ಅವ್ರಿಗೇನಲ್ಲ. ಎಲ್ಲಿಂದ ಬಂದು ದುಡ್ಡು? ಗಂಡಸ್ರು ಚಂದಾಗಿ ದುಡ್ಕೊಂಡು ಮಾಡಿಕತ್ತಾರೆ. ನಾವು ಅದ್ರಾಗ ದುಡ್ಡು ಹೆಂಗೆ ವಸೂಲಿ ಮಾಡ್ಕೊಂಡು, ಹೆಂಗೆ ಬೊಚ್ಚಿಕೊಂಡು, ಹೆಂಗೆ ಇದು ಮಾಡಬೇಕು, ಸಂಸಾರ ಮಾಡಬೇಕು ಅನ್ನೋದನ್ನ ನೋಡಬೇಕು. ಬಿಟ್ಬಿಟ್ಟು ಒಂದೇ ಕಿತ ನೀವು ಎಗ್ರಕ್ಕೆ ಹೋದ್ರೆ ಅವ್ರೂ ಎಗರ್ಕೊಂಡು ಅವ್ರೂ ಹೋಯ್ತಾರೆ ಅಷ್ಟೇ. ಈಗೇನು ಮಾತಾಡಬೇಡಿ. ಹೋಗಿ ಏನ್ರಿ ಮಾಡ್ತಾ ಇದ್ದೀರಾ ಅಂತ ಕೇಳಿ ನೀಟಾಗಿ ಪಕ್ಕದಾಗಿರೋ ದುಡ್ಡು ಎತ್ಕೊಂಡು ನೀಟಾಗಿ ಬನ್ನಿ ಅಷ್ಟೇ. ನೀನಿಯ ಹಂಗಂತೀಯೇ? ತಲೆ ಶಾರದಿ ತಲೆ ಯಾರಿಗೂ ಬರೋಕ್ಕಿಲ್ಲ. ಹೋಗಿ ಸುಮ್ಕೆನೇನಿಯ ನಾನು ಹೇಳ್ದಷ್ಟು ಮಾಡಿ. ಈಗಂತೂ ಕಾರಿಗೆ ದುಡ್ಡು ಕೊಟ್ಬೋದು, ಹಂಗೇನೇನಿಯ ಸಣ್ಣ ಪುಟ್ಟ ನಂದು ದುಡ್ಡು ತೀರ್ತದೆ. ಅದಕ್ಕೆ ಹೇಳಿದ್ದು ಹೋಗಿ ಅಂತ. ರೀ ಇದೇನ್ರಿ ಬೆಳಿಗ್ಗೆ ಏನಿಯ ಕುಡ್ಕೊಂಡು ಕುಂತ್ಕೊಬಿಟ್ಟಿದ್ರಲ್ವೇನ್ರಿ ನೀವು? ಆರೋಗ್ಯಕ್ಕೆ ಏನಾಗಕ್ಕಿಲ್ಲ ಹೇಳಿ ನೀವು. ಆರೋಗ್ಯದ ಕತೆಯ ಬರೇ ಇಲ್ಲಿಗೆ ಯಾಕೆ ಬರಕ್ಕೋದೆ ನೀನು? ಇಲ್ಲಿಗೆ ಯಾಕೆ ಬರಕ್ಕೋದೆ ಹೇಳು? ರಡ್ಡೇರ ಬಡ್ಕತ್ತೀರಿ. ಬಂದೆ ಅಲ್ಲ ಎಂಡ್ರುಗಳು ಕುಡಿಬೇಡ ಅಂತ ಹೇಳ್ತಾರೆ. ನಮಗೆ ಟೆನ್ಷನ್ ಹಂಗಿರ್ತದೆ. ಮಜಾ ಮಾಡಬೇಕು, ಕುಡಿಬೇಕು, ಕತೆಯ ಏನು ಹೇಳಿಯ? ಡಬ್ ಕತೆ ಡಬ್ಬಗೆ ಗೊತ್ತು. ಕುಡಿಬೇಡ ಅಂತ ಹೇಳ್ಬೇಡಾದಿರೋ. ನನ್ನ ಟೆನ್ಷನ್ನು, ನನ್ನ ದುಡ್ಡು, ನನ್ನ ಇಷ್ಟ, ನಾನು ಕುಡಿಯೋದೇ ನೀನಿಯ. ರೀ ನಾನೇನಾರ ಹೇಳಿದ್ನ ನಿಮಗೆ ಕುಡಿಬೇಡಿ ಅಂತ ಹೇಳ್ಬಿಟ್ಟು? ಟೆನ್ಷನ್ಗೆ ಗಂಡಸ್ರು ಕುಡಿತಾರೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ಕುಡೀರಿ, ಏನಾಗಕ್ಕಿಲ್ಲ. ಸುಮ್ಕೆ ಏನು ಮಾಡ್ತಾ ಇದ್ದೀರೋ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಪಾಪ ನೀವು ಎಷ್ಟು ಸುಸ್ತಾಗಿರ್ತೀರಾ, ಏನು ಕತೆ, ನಾನೇನು ಕಂಡಿಲ್ವೇ? ಹೆಂಗೋ ಬಿಡಿ, ಆರಾಮಾಗಿ ನೆಮ್ಮದಿಯಾಗಿ ಕುಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿಗೇನಾರ ಕಬಾಬು ಚಿಕನ್ ಏನಾರ ತಗೊಬಿಟ್ಟು ಬಂದು ಕೊಡ್ಲೇನ್ರಿ ನಿಮಗೆ ತಿನ್ನಕ್ಕೆ? ಯಾಕೋ ನಮ್ಮ ಪಾಲಿನ ದೇವ್ರು ಕಣಕ್ಕೋ ನೀನಂತೂನುವೆ. ಇಂಥ ಒಳ್ಳೆ ಎಂಡ್ರು ಯಾರಕ್ಕೆ ತಾನೇ ಸಿಗಕ್ಕೆ ಸಾಧ್ಯ ಕಣಕ್ಕೋ. ನಿನ್ನಂತಾನೆ ನಾನು ಎಂಡ್ರು ಇದು ಬಿಟ್ರೆ ಕುಡ್ಕೊಂಡು ಮಜಾ ಮಾಡ್ಕೊಂಡು ಇದು ಬಿಡ್ತಿದ್ನಲ್ಲಕ್ಕೋ. ಅಕ್ಕೋ ದೇವ್ರಣೆಗೂ ಕುಡಿಯೋರು ಕಬಾಬ್ ಮಾಡಿ ತಂದ್ಕೊಡ್ತೀನಿ, ಆಮ್ಲೆಟ್ ಹಾಕಿ ತಂದ್ಕೊಡ್ತೀನಿ ಅಂತ ಹೆಂಗಸ್ರನ್ನ ಎಲ್ಲೂ ನಾನು ನೋಡಿಲ್ಲ ಬಿಡಕ್ಕೋ. ಸಾವ್ಕರೇ ನಿಮ್ಮ ಎಂಡ್ರು ದೇವತೆ. ಓಹ್, ನದೇನ್ರು ದಾರಿಗೆ ಬಂದ್ಬಿಟ್ಲು. ಅಯ್ಯೋ ಒಳ್ಳೇದಾಗ್ಲಿ. ಹೋಗಿ ಒಂಚೂರು ಕಬಾಬ್ ಮಾಡ್ಕೊಬಿಟ್ಟು ಬಾ, ಎಲ್ಲ ಒಳ್ಳೇದಾಯ್ತದೆ. ಮಾಡ್ಕೊಬಿಟ್ಟು ಬರ್ತೀನಿ. ಅದ್ರಾಗೇನು ನಮ್ಮ ಪ್ಯಾಟೆನಾಗೆಲ್ಲ ಕುಡಿಯೋದೆಲ್ಲ ಮಾಮೂಲಿ ನೀನೇ ಆಗಿತ್ತು. ಅದ್ರಾಗ ಏನು ತೊಂದರೆ ಆಗಿರಲಿಲ್ಲ ಬಿಡಿ. ಮಾಮೂಲಿನೇ ಎಲ್ಲನೂ. ಕುಡೀರಿ ನೀವು. ಅಣ್ಣ ಸಾವ್ಕರೇ, ಇಂಥ ಎಂಡ್ರನ್ನ ಪಡಿಯಕ್ಕೆ ನೀವು 7 ಜನ ಪುಣ್ಯ ಮಾಡಿರಬೇಕು ಬಿಡಿ. ಅಂಥ ಎಂಡ್ರು ಭಾಳ ಒಳ್ಳೆ ಎಂಡ್ರು ಬಿಡು. ದಿನಕ್ಕೆ ಅಂತ ಹೇಳ್ಬಿಟ್ಟು ಇಂಥ ಎಂಡ್ರುಗಳು ಸಿಗ್ತಾರೆ ಹೇಳಿ. ಚಿನ್ನ, ಅಪ್ರಂಚಿ ಚಿನ್ನ. ಎಂಡ್ರುಗಳು ಪುಡ್ಯ ಅವಳ ರಾಣಿ ಹೆಂಗ್ ಸಿಕ್ರಂಗ ಆಡ್ತಾಳೆ. ಇವಳು ಹಂಗಲ್ಲ, ಭಾಳ ಒಳ್ಳೆಯಳು ನನ್ನ ಎಂಡ್ರು. ಒಂಥರ ಹಂಗೆ ಚಿನ್ನದ ಬಂಗಾರದ ಜಿಂಕೆ ಇದ್ದಂಗೆ ನನ್ನ ಎಂಡ್ರು. ಬಿರ್ನ ಕಬಾಬ್ ಮಾಡ್ಕೊಬಿಟ್ಟು ಬಾರೆ, ಸರ್ನ ಮಾಡ್ಕೊಬಿಟ್ಟು ಬಾ. ನನಗಂತೂ ಕಬಾಬ್ ತಿನ್ನೋ ಆಸೆ ಆಗೋಗ್ಬಿಟ್ಟೈತೆ. ಸದ್ಯಕ್ಕೆ ಹಾಕಿ ಅವಸಿ ಖಾರ ಶಾನಿಕ್ ಮಾಡ್ಕೊಬಾ. ನಾನು ಇವನು ಇಬ್ರು ಇಲ್ಲೇ ಕುಂತ್ಕೊಂಡಿರ್ತೀವಿ. ಸರಿ ಆಯ್ತು ಹೇಳಿ. ನಾನು ಹೇಳಿಲ್ವಾ, ಕಿತ್ತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಗಂಡು ಶ್ರುತ ಕಿತ್ತಾಡ್ ಸಾಯ್ಬೇಕಷ್ಟೇ. ಕಿತ್ತಾಡಿದ್ರೆ ನಿಮಗೂ ನೆಮ್ಮದಿಗಿಡೋದು. ಜೊತೆಗೆ ಕಾಸು 10 ರೂಪಾಯಿ ಸಿಗ್ತಾ ಇರಲಿಲ್ಲ ನೋಡಿ. ಇವಾಗ ಹೆಂಗೆ ಸಿಕ್ತು ಅಂತ ಹೇಳ್ಬಿಟ್ಟು ಇದ್ರಾಗ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿತದ. ಅದನ್ನು ಮಾತ್ರ ನೀವು ಯೋಚನೆ ಮಾಡಬೇಕು. ಇನ್ಮ್ಯಾಲೆ ಬುದ್ಧಿ ಉಪಯೋಗಿಸ್ಕೊಳ್ಳಿ.
ಬರ್ರಿ ದುಡ್ಡು ಎತ್ಕೊಂಡು ಹೋಗೋಣ. ಹಿಂಗೆ ಕಬಾಬು ಬೇಡ ಎಂಥದ್ದು ಬೇಡ, ಮಾಡ್ಕೊಂಡು ತಿನ್ ಸಾಯ್ಲಿ ಬರ್ರಿ. ಸರಿಯಾಗಿ ಹೇಳ್ತೀನಿ ನೀನಂತೂ. ಈ ಪಟ್ಟಿ ನನ್ನ ಮಗಂಗೆ ಅದು ಬೇರೆ ಮಾಡಬೇರೆ ಇಕ್ತೀನಿ ಹೇಳು. ನಡಿ ನಡಿ ಫಸ್ಟ್ ಕಾರ್ EMI ಕಟ್ಟಬೇಕು. ಈಗಿತ್ತ ಮದುವೆ ಬೇರೆ ಐತಲ್ಲ, ಆ ಮದುವೆಗೆಲ್ಲನೂ ಏನು ಮಾಡೋಕ್ಕಾಯ್ತದೆ, ಆ ಮದುವೆಗೆಲ್ಲನೂ ಕಾಸು ಬೇಕಲ್ಲ, ಹೆಂಗೆ ಅರೇಂಜ್ ಮಾಡ್ಕೊಂಡು ಬಟ್ಟೆ ಗಿಟ್ಟೆ ತಗೋಬೇಕಲ್ಲ. ನಡಿ 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 ಸರ್ಸನ್ನ ಈ ಅಪ್ಪ ಹೆಂಗನ ಮಾಡ್ಕೊಂಡು ಸಾಯ್ಲಿ. ನಿಜವಾಗೂ ನಿನ್ನಷ್ಟಲ್ಲೇ ನಂಗೆ ಇದ್ಬಿಟ್ಟಿದ್ರೆ ನಾನು ಎಲ್ಲೋ ಹೊಂಟೋಯ್ತಾ ಇದ್ದೆ. ನಿನ್ನಷ್ಟಲ್ಲೇ ನನಗಂತೂ ಇಲ್ಲ. ಹೆಂಗನೂ ನೀನು ಒಂದೆಲ್ಲ ಐಡಿಯಾ ಕೊಟ್ಟಿದ್ದಕ್ಕೆ ಸುರಾಯ್ತು. ಕೇಳಿದ್ರು ಇವಯ್ಯ ಕೊಡ್ತಾ ಇರಲಿಲ್ಲ ಕಾಸ. ನಡಿ ನಡಿ ಹೋಗನ್ ನಡಿ. ಇಂಥ ಹೆಂಡತಿ ಮನೆಯೊಳಗೆ ಇದ್ದರೆ ನನಗದು ಕೋಟಿ ರೂಪಾಯಿ. ಇಂಥ ಹೆಂಡತಿ ಹತ್ತಿರ ಇದ್ದರೆ ನಾನು ಒಬ್ಬ ಸಿಪಾಯಿ. ಎಂಡ್ರುಗಳು ಪುಣ್ಯ ಪುಣ್ಯ ಮಾಡಿರ್ಬೇಕು ಎಂಡ್ರುಗಳನ್ನ ಪಡೆಯಕ್ಕೂ ಕಣಪ್ಪ. ಹಬ್ಬ ದೇವ್ರೆ. ಕುಡಿ ಕುಡಿ ಕಬಾಬ್ ಬರ್ತದೆ ಕುಡಿ. ನಾನು ಎಂಡ್ರು ಬಿಸಿ ತೇಲಿಸ್ಕಟ್ಟು ತಗೊಬಿಟ್ಟು ಬಂದು ಹಾಕ್ತಾಳೆ. ನೀನೇನು ಚಿಂತೆ ನೀನಿಯ ಮಾಡಕ್ಕೆ ಹೋಗ್ಬೇಡ. ಅಯ್ಯ ಚಿಂತೆ ಯಾಕೆ ಗೌಡ್ರೆ, ನೀವೆಲ್ಲ ಇರ್ಬೇಕಾರೆ ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ ಕೇಳಯ್ಯ. ನೀ ತಲೆನೇ ಕೆಡ್ಸ್ಕೊಬೇಡ. ನೋಡು ದಂತಗಿನ್ನ 46,000 ರೂಪಾಯಿ ಕಾಸು ಐತೆ. ಕಾಸು ಕೊಡ್ತೀನಿ. ಇನ್ನೂ ಒಂದು 2 ಕೇಸ್ ತಂದು ಬಡಿಕೊಬಿಡೋಣ. ನಾಳೆನೂ ಇಲ್ಲೇ ಪಾರ್ಟಿ, ನಾಡದ್ದು ಇಲ್ಲೇ ಪಾರ್ಟಿ, ಆಚೆ ನಡದ್ದು ಇಲ್ಲೇ ಪಾರ್ಟಿ. ಸರಿನಾ? ಕಾಸು ಕೊಡ್ತೀನಿ, ಹೋಗಿ ಫುಲ್ 2 ಕೇಸ್ ತಗೊಬಿಟ್ಟು ಬಂದು ಮಡಗು. ಆರಾಮಾಗೆ ಕುಡ್ಕೊಂಡು ಕೂತ್ಕೊಬಿಡೋಣ. ನಿನ್ನ ಎಂಡ್ರು ಊರಾಗಿಲ್ಲ, ನನ್ನ ಎಂಡ್ರು ದಿನ ಕಬಾಬ್ ತಂದು ಹಾಕ್ತಾಳೆ. ಆಯ್ತು ಕೊಡಿ, ತಗೊಬಿಟ್ಟು ಬರ್ತೀನಿ. ಇಲ್ಲೇ ಕಾಸು ಮಡಗಿದ್ದಲ್ಲ, ಕಾಸು ಯಾಕೆ ಕಾಡ್ತಾ ಇಲ್ವಲ್ಲ? ಲೋ ಕಾಸು ಯಾಕೋ ಕಾಡ್ತಿಲ್ಲ ಕಡ, ಇಲ್ಲೇ ಮಡಗಿದ್ದೆ. ಇದೇನ್ ಸೌಕರ್ಯ ಹಿಂಗೆ ಹೇಳ್ತಾ ಇದ್ದೀರಾ? ಕಾಸು ಇಲ್ಲೇ ಮಡಗಿದ್ರೆ? ಹೂ ಕಡಲ್ಲ, ಇಲ್ಲೇ ಬಡಗಿದ್ದೆ ಕಡ. 46,000 ರೂಪಾಯಿ ಕಾಸು ಇಲ್ಲೇ ಬಡಗಿದೆ ಕಡ. ಅಯ್ಯೋ ನೀ ಪಾಸ್ಕೊಲ ಸಾವುಕರೆ, ಯಾರು ಎತ್ಕೊಂಡು ಹೋಯ್ತಾರೆ ಇಲ್ಲೇ ಮಡಗಿದ್ರೆ? ನೀವೆಲ್ಲನ ಬ್ಯಾರೆ ಕಡೆ ಏನಾರ ಮಡಗ್ಬಿಟ್ಟು ಬಂದ್ರು ಏನೋ ಒಂದ್ಕಿತ ನೋಡ್ಬೇಕಿತ್ತು. ನೀವು ಬ್ಯಾರೆ ಎಲ್ಲೋ ಬ್ಯಾರೆ ಮಡಗಿತ್ತೀರಾ ಅಂತ ಅನ್ನಿಸ್ತದೆ. ಇಲ್ಲ ಕಣಲ್ಲ, ನನ್ನ ಪಕ್ಕದಾಗ ನೀ ಮಾಡಿಕೊಂಡಿದ್ದೆ, ಕಾಸು ಕಾಣ್ತಿಲ್ಲ ಅಂತ ಹೇಳಿದ್ರೆ ಯಾವ ಮನೆಯಾಳಿಗಳು ಎತ್ಕೊಂಡು ಹೋದ್ರೋ ಏನು ಕತ್ತಿಯೋ ನಾ ಕಾಣೆ. ಅಯ್ಯೋ ದುಡ್ಡೆಲ್ಲ ಹೋಯ್ತೆ. ನನ್ನ ಮಗ ನನಗೆ ಖರ್ಚಿಗೆ ಇಕ್ಕಳಪ್ಪ, ನೀನು ಬಟ್ಟೆ ತಗೊಳಪ್ಪ ಅಂತ ಕೊಟ್ಟಿದ್ದ 4,000 ರೂಪಾಯಿಗೆ ಅದು ಇದು ಅಂತ ಎಲ್ಲ ತಕೊಂಡು ಮಜಾ ಮಾಡ್ಬಿಟ್ಟು ಇನ್ನು ಉಳಿದಿರೋದನ್ನ ಮಡಗನ ಅಂತ ಹೇಳ್ಬಿಟ್ಟು ಇಕ್ಕೊಂಡಿದ್ರೆ ಎಲ್ಲ ಹೊಂಟೋಯ್ತೆ ಕಾಸು. ಯಾರು ಎತ್ಕೊಂಡು ಹೋಯ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ. ಅದೇ ನಿಮ್ಮ ಎಂಡ್ರು ಬಂದಿದ್ಲಲ್ಲ ಇಲ್ಲಿಗೆ. ಅಯ್ಯೋ ನೀ ಪಾಸ್ಕೊಲ, ಕಬಾಬ್ ಮಾಡ್ತೀನಿ ಅಂತ ಓದ್ಕೊಂಡು ಹೊಂಟೆ ಹೋಗ್ಬಿಟ್ಲ ನನ್ನ ಕಾಸ. ನನಗೇನೋ ಅವರೇ ಕದ್ದವ್ರೆ ಅಂತ ಅನ್ನಿಸ್ತದೆ ಸಾವುಕಾರ್ರೆ. ಅವರೇ ತಾನೇ ಬಂದಿದ್ದು. ನ್ಯಾಯವಾಗೂ ಹೊಂಟೋಗ್ಬಿಡ್ತಾ ನಿಮ್ಮ ಕಾಸೆಲ್ಲನೂ. ಅಯ್ಯೋ ಶಿವನೇ, ನನ್ನ ಮಗ ಕಷ್ಟಪಟ್ಟು ಪಾಪ ಅಪ್ಪ ಸಂದಕ್ಕಿರ್ಲಿ, ಒಳ್ಳೆ ಬಟ್ಟೆ ಹಾಕೊಂಡ್ಲಿ, ಸಂದಕ್ಕಿರ್ಲಿ ಅಂತ ತಂದು ಕೊಟ್ಟಿದ್ದು ಕಾಸ ಇವಾಗ ನಾನು ಯಾರ ಬಾಯಿಗೂ ಹಾಕ್ಬಿಟ್ನಲ್ಲ. ಈಗ ಏನು ಮಾಡಲಿ ಅಂತ ಹೇಳ್ಬಿಟ್ಟು ನಂಗೆ ದಿಕ್ಕೆ ತೋಚ್ತಾ ಇಲ್ವೇ. ಏನು ಮಾಡಲಿ ನಾನು ಇವಾಗ? ಅಯ್ಯೋ ಅಯ್ಯೋ 46,000 ರೂಪಾಯಿ ಮೊತ್ತಿಗೆ ನನ್ನ ಕೈ ಸೇರ್ತದ. ನನ್ನ ಮಗ ಏನು ಅನ್ಕೊಳಕ್ಕಿಲ್ಲ. ಏನೇ ಹೇಳಿ, ಎಂಡ್ರಾದವಳು ಬಂದ್ಬಿಟ್ಟು ಹಿಂಗೆ ಕಿತ್ಕೊಂಡು ಹೋಯ್ತಾಳೆ ಅಂತಂದರೆ ಎಂತ ಎಂಡ್ರಿಲ್ ಬೀಳ್ಬೇಡ ಹೇಳಿ. ಬುಡಿ ಮಗ ಕೊಟ್ಟಿದ್ದು ಖರ್ಚಿಗೆ ನೀವೆಲ್ಲ ಹಿಂಗೆ ಖರ್ಚು ಮಾಡ್ತಿದ್ದೀರಾ ಅಂತ ದೇವ್ರು ಹೆಂಗೆ ಮಾಡ್ತೋ ಏನೋ. ಹಣೆ ಬರಕು ಕೊಣೆ ಯಾರು? ಬುಡಿ ಸಾವುಕಾರಿ ಹೋದ್ರು ಆಯ್ತು ಬುಡಿ. ಇವತ್ತು ಹೆಂಗೋ ಕುಡ್ದು ಮಜಾ ಮಾಡಿದ್ದೀರಲ್ಲ, ನಾಳೆಗೆ ಮತ್ತೆ ಅದೇ ಕೆಲಸವೇನೇನಿಯ. ಏನೋ ಒಂದು ಕ್ಯಾಮೆ ಮಾಡ್ಕೊಳ್ಳೋಣ. ಸರಿನೇ, ನಾನು ಇನ್ನು ಬರ್ತೀನಿ. ಅಯ್ಯೋ ಈ ನನ್ನ ಮಗನು ಕುಡಿಯೋ ಗಂಟೆ ಜೊತೆಗಿದ್ದ, ಕುಡಿದ್ಮೇಲೆ ನೀಟಾಗಿ ಎದ್ದು ಹೋಯ್ತಾವನಲ್ಲ ಇವನು. ಇಷ್ಟೇನೇ ನೀ ಜೀವನ.